ಈಗಾಗಲೇ ಎಲ್ಲ ಮಾತನಾಡಿದ್ದಾರೆ. ಒಂದು ಯಾಕಪ್ಪ ಕೊಡ್ಬೇಡ ಅನ್ನೋದೇನು, ನಿಮ್ಮೆಲ್ರಿಗೂ ಒಂದು ವಿನಂತಿ ಮಾಡ್ತಕ್ಕಂಥದ್ದು, ಇವತ್ತು ರಾಷ್ಟ್ರದಲ್ಲಿ ಮಾನ್ಯ ಮೋದಿಯವರು ಪ್ರಧಾನಮಂತ್ರಿಗಳಾಗಿ ಅವರ ಸಾಧನೆ ಪ್ರೋಟೋಕಾಲ್ ತಗೊಂಡು ಇಡೀ ಪ್ರಪಂಚವನ್ನ 8,000 ಕೋಟಿಯ ವಿಮಾನದಲ್ಲಿ ಸುತ್ತಾಡ್ತಾ ಇದ್ದಾರೆ. ದೊಡ್ಡ ಕ್ರೆಡಿಟ್. ಇಲ್ಲಿವರೆಗೆ ದೇಶದ ಸ್ವತಂತ್ರ ನಂತರ ಯಾರೂ ಸಹ ಇಷ್ಟು ದೊಡ್ಡ ಪ್ರಮಾಣದ ದೊಡ್ಡ ಒಂದು ವಿಮಾನವನ್ನ ತಗೊಂಡು ಇಡೀ ಪ್ರಪಂಚವನ್ನ ಸುತ್ತಾಡಿರ್ಲಿಲ್ಲ. ಅವಶ್ಯಕತೆ ಇದ್ದಾಗ ಮಾತ್ರ ಹೋಗ್ತಿದ್ರು ಬರ್ತಿದ್ರು. ಇವತ್ತು ಅವರ ಸಾಧನೆ ಎರಡನೇದಂದ್ರೆ, ಮನಮೋಹನ್ ಸಿಂಗ್ ಅವರು ಅಧಿಕಾರ ಬಿಡೋ ಟೈಮ್ನಲ್ಲಿ ನಮ್ಮ ಭಾರತ ದೇಶದ ಸಾಲ 56 ಲಕ್ಷ ಕೋಟಿ ಇತ್ತು. 56 ಲಕ್ಷ ಕೋಟಿ. ಇವತ್ತೆಷ್ಟಿದೆ ಅಂದ್ರೆ 3 ಲಕ್ಷ ಕೋಟಿಗಿಂತ ಹೆಚ್ಚು ದಾಟಿದೆ. ಇದು ಅವರ ಎರಡನೇ ಸಾಧನೆ. ಭಾರತಕ್ಕೆ ಸ್ವತಂತ್ರದ 65 ವರ್ಷ, 66, 67 ವರ್ಷ ಆಡಳಿತ ಮಾಡಿದಂತ ಪ್ರಧಾನಿಗಳು 56 ಲಕ್ಷ ಕೋಟಿ ಸಾಲವನ್ನ ಇಟ್ಟಿದ್ರು. ಈ 11 ವರ್ಷದಲ್ಲಿ ನಮ್ಮ ದೇಶದ ಪ್ರಧಾನಿಗಳು ನರೇಂದ್ರ ಮೋದಿ ಅವರು 3 ಲಕ್ಷಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ಬೇಕಾ? ಈ ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಎಲ್ಲಿಗೆ ತಗೊಂಡೋಗ್ತಾ ಇದ್ದಾರೆ ಅನ್ನೋದನ್ನ ನೋಡ್ಬೇಕು. ಇವತ್ತು ಅವರ ಮೊದಲನೇ ಆದ ಮೇಲೆ, ಪ್ರಧಾನಮಂತ್ರಿ ಆದ ಮೇಲೆ ಡೀಸೆಲ್ ಎಷ್ಟಿತ್ತು, ಗ್ಯಾಸ್ ಎಷ್ಟಿತ್ತು, ಗ್ರಾಮೀಣ ಪ್ರದೇಶದ ಯುವಕರು ಇರ್ಬೋದು, ರೈತರು ಇರ್ಬೋದು, ಕಾರ್ಮಿಕರು ಇರ್ಬೋದು, ಸಾಮಾನ್ಯ ಜನರು ಉಪಯೋಗಿಸ್ತಕ್ಕಂಥ ಡೀಸೆಲ್, ಪೆಟ್ರೋಲ್, ಗ್ಯಾಸ್ ಏನಿತ್ತು, 1 ಲಕ್ಷ ಕೋಟಿ ಸಬ್ಸಿಡಿ ಕೊಡೋದ್ರ ಮೂಲಕ ಡೀಸೆಲ್ ಬೆಲೆಯನ್ನ ನಿಯಂತ್ರಣದಲ್ಲಿ ಇಟ್ಟಿದ್ರು ಮನಮೋಹನ್ ಸಿಂಗ್ ಅವರು. ಇವರು ಬಂದ ಮೇಲೆ ಇವತ್ತು 300 ರೂಪಾಯಿ ಇದ್ದಂತ ಗ್ಯಾಸು 1000 ರೂಪಾಯಿ ದಾಟ್ತು. 70 ರೂಪಾಯಿ ಇದ್ದಂತ ಡೀಸೆಲ್ 100 ರೂಪಾಯಿ ದಾಟ್ತು. ಬಹುಶಃ ನಿಮ್ಮೆಲ್ರಿಗೂ, ದೇಶದ ಜನಕ್ಕೆ ನನಗೆ ಅರ್ಥ ಆಗ್ತಾ ಇಲ್ಲ, ಕಾರಣ ಗೊತ್ತಿಲ್ಲ. ಕೈ ಮುಗಿದು ವಿನಂತಿ ಮಾಡಬೇಕು. ಇವತ್ತು ಯಾವುದೋ ಒಂದು ಸಣ್ಣ ಪುಟ್ಟ ಸ್ಥಳೀಯವಾದಂತ ಧರ್ಮ, ಸಮಾಜ, ಆ ಜಾತಿ ಈ ಜಾತಿ ಇದ್ರ ಮಧ್ಯೆ ಘರ್ಷಣೆ ಮಾಡಿ ಬಿಜೆಪಿಯವರು ರಾಜಕೀಯ ಲಾಭ ಪಡಿತಾ ಇದ್ದಾರೆ. ಆದರೆ ಅದನ್ನ ಬಿಟ್ಟು ನಾವು ಮುಂದೆ ನೋಡಿದಾಗ ಈ ದೇಶ ಎಲ್ಲಿಗೆ ಹೋಗ್ತಾ ಇದೆ ಏನೋ ಭಯ ಆಗತ್ತೆ. ನಿಮ್ಗೆ ಯಾಕೆ ಅರ್ಥ ಆಯ್ತಾ ಇಲ್ವೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಬಹುಶಃ ಒಳ್ಳೇದ್ ಮಾಡಿದ್ರೆ ನಾವೇ ಶಾಶ್ವತವಾಗಿರ್ಬೇಕು ಅಂತಲ್ಲ, ಯಾರು ಶಾಶ್ವತವಾಗಿ ಅಧಿಕಾರ ಮಾಡಕ್ಕಾಗಲ್ಲ ಡೆಮಾಕ್ರಸಿನಲ್ಲಿ. ಆದ್ರೆ ಅವ್ರಿಗೆ ಅವಕಾಶ ಸಿಕ್ತಾಗ ಈ ದೇಶದ ಅಭಿವೃದ್ಧಿ ಜೊತೆಗೆ ಈ ದೇಶದ ಆರ್ಥಿಕತೆಯನ್ನ ಮತ್ತು ಈ ದೇಶದ ಜನರ ಬದುಕನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಆಡಳಿತ ಮಾಡ್ತಕ್ಕಂಥದ್ದನ್ನ ನೋಡಿದಾಗ ನಾವು ನಮಗೆ ಸೋಲ್ಸಿ ಇನ್ನೊಂದು ಪಕ್ಷಕ್ಕೆ ಗೆಲ್ಸಿದ್ರು ಪರವಾಗಿಲ್ಲ ಬಿಡಪ್ಪ, ರಾಜ್ಯಕ್ಕೆ ರಾಷ್ಟ್ರಕ್ಕೆ ಒಳ್ಳೇದಾಗ್ತಾ ಇದೆ ಅಂತ ಹೇಳ್ಬೋದು. ಈ ಪರಿಸ್ಥಿತಿಯನ್ನ ನಾವು ಎದುರಿಸ್ಬೇಕು. ರಾಜ್ಯದಲ್ಲಿ 5 ವರ್ಷ ಕಳೆದ 3 ಜನ ಮುಖ್ಯಮಂತ್ರಿಗಳಾದ್ರು, ಕುಮಾರಸ್ವಾಮಿಯವರು, ಯಡಿಯೂರಪ್ಪನವರು, ಬೊಮ್ಮಾಯಿಯವರು. ನನಗೆ ಮಾತಾಡೋದಕ್ಕೆ ಬೇಜಾರ ಆಗುತ್ತೆ. ಚರ್ಚೆನೇ ಬೇಡ ಅನ್ಸ್ಬಿಟ್ಟಿದೆ. ಜನ ತೀರ್ಮಾನ ತಗೊಳ್ಳಿ ಅಂತ ಸುಮ್ಮನೆ ಇದ್ಬಿಡ್ಬೇಕು. 5 ವರ್ಷ ಈ ರಾಜ್ಯದ ಅಭಿವೃದ್ಧಿ ಇಲ್ಲ, ಈ ರಾಜ್ಯದ ಜನಪರ ಕಾರ್ಯಕ್ರಮ ಇಲ್ಲ, ಈ ರಾಜ್ಯದಲ್ಲಿ ಅತ್ಯಂತ ಕೆಟ್ಟ ಪರಿಸ್ಥಿತಿಗೆ ಆರ್ಥಿಕವಾಗಿ ಮಾಡೋಗಿದ್ರು 3 ಜನ ಮುಖ್ಯಮಂತ್ರಿ. ಇವತ್ತು ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ, DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಸರ್ಕಾರ ಬಂದ ಮೇಲೆ ಬಹುಶಃ 5 ಗ್ಯಾರಂಟಿಗೆ 3 ಲಕ್ಷ ಕೋಟಿ 5 ವರ್ಷಕ್ಕೆ ನಾವು ಜನರಿಗೆ ಕೊಡ್ತೀವಿ. ಪೆನ್ಷನ್ ಅಲ್ದಲ್ಲೇ, ಹಾಲು ಕೊಡೋ ಸಬ್ಸಿಡಿ ಅಲ್ದಲ್ಲೇ, ಅಥವಾ ನಾವು ಬಡ್ಡಿ ರಹಿತ ಸಾಲದಲ್ದಲ್ಲೇ, ಕೃಷಿ ಇಲಾಖೆಯಲ್ಲಿ ಕೊಡೋ ಸೌಲಭ್ಯ ಅಲ್ದಲ್ಲೇ, ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕೊಡೋ ಸೌಲಭ್ಯ ಅಲ್ದಲ್ಲೇ, ಶಿಕ್ಷಣ ಇಲಾಖೆಯಲ್ಲಿ ಕೊಡೋದಲ್ದಲ್ಲೇ 3 ಲಕ್ಷ ಕೋಟಿ ವರ್ಷಕ್ಕೆ 50 ರಿಂದ 56 ಸಾವಿರ ಕೋಟಿ 5 ವರ್ಷಕ್ಕೆ ನಮ್ಮ 7 ಕೋಟಿ ಜನರಲ್ಲಿ
ಒಂದಲ್ಲ ಒಂದು ರೀತಿ ಯೋಜನೆಗಳು ತಲುಪ್ತವೆ. ಕರೆಂಟ್ ಫ್ರೀ ಇರ್ಬೋದು, 10 kg ಅಕ್ಕಿ ಇರ್ಬೋದು, ಬಸ್ ಚಾರ್ಜ್ ಫ್ರೀ ಇರ್ಬೋದು, 2,000 ರೂಪಾಯಿ ಇರ್ಬೋದು, ಮತ್ತು ಯುವಕರಿಗೆ 2 ವರ್ಷ ಗ್ರಾಜುಯೇಟ್ ಮಾಡಿ ಕೆಲಸ ಇಲ್ಲದೆ ಇರೋರಿಗೆ 2 ವರ್ಷದವರೆಗೂ 3,000 ರೂಪಾಯಿ ಸಹಾಯಧನ ಕೊಡ್ತಕ್ಕಂಥದ್ದು. ಈ ಯೋಜನೆಯನ್ನ ದೇಶದಲ್ಲಿ ಕೆಲವು ಕಡೆ ನಮ್ಮ ಸರ್ಕಾರ, ರಾಹುಲ್ ಗಾಂಧಿಯವರು, ಖರ್ಗೆಯವರು, ಅವತ್ತಿನ ಜವಾಬ್ದಾರಿವತ್ತ ಸುರ್ಜೇವಾಲಾ, ವೇಣುಗೋಪಾಲ್ ಅವರು, ಸಿದ್ದರಾಮಯ್ಯನವರು, DK ಅವರು ಮಾಡಿದಂಥ ತೀರ್ಮಾನ ಅನೇಕ ರಾಜ್ಯಗಳಲ್ಲಿ ಮಾಡಿದ್ರು, ಯಾರೂ ಸಹ ನಡೆಸ್ಲಿಕ್ಕೆ ಪಕ್ಕದ ಆಂಧ್ರ ರಾಜ್ಯದಲ್ಲಿ ಘೋಷಣೆ ಮಾಡಿ ಅವರು ಮುಖ್ಯಮಂತ್ರಿ ಆದ ತಕ್ಷಣ ನನ್ನ ಕೈಲಿ ಈ ಸ್ಕೀಮ್ ಕೊಡ್ಲಿಕ್ಕೆ ಆಗಲ್ಲ ಅಂತ ಓಪನ್ ಆಗಿ ಹೇಳಿದ್ರು. ಬಹುಶಃ ನಾವು ಅದನ್ನೆಲ್ಲವನ್ನು ಕೊಟ್ಟು ಅಭಿವೃದ್ಧಿಯನ್ನು ಮಾಡ್ತೇವೆ. ಮೊನ್ನೆ ಮುಖ್ಯಮಂತ್ರಿಗಳೇ ಬರ್ಲಿ ಚರ್ಚೆ ಮಾಡ್ತೀನಿ ಅಂತ ಯಾರೋ ವಿರೋಧ ಪಕ್ಷರು ಕೇಳಿದ್ರು. ನಮ್ಮ ಜಿಲ್ಲೆನಲ್ಲಿ ಏನು ಅಭಿವೃದ್ಧಿಗೆ ಕಳೆದ 5 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಅಜಗಜಾಂತರವಾದಂತ ವ್ಯತ್ಯಾಸದಲ್ಲಿ ಅಭಿವೃದ್ಧಿ ಆಗ್ತದೆ 7 ಕ್ಷೇತ್ರದಲ್ಲಿ. ಮೊನ್ನೆ ನಾನು KR ಪೇಟೆಗೆ ಹೋದಾಗ ಮಂಜು ನನ್ನ ಆತ್ಮೀಯರೇ ಕೇಳಿದ್ರು, ನನಗೆ ಏನೋ ಅವಕಾಶ ಆಯ್ತಾ ಇಲ್ಲ, ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಾನು ವಿರೋಧ ಪಕ್ಷದ ಶಾಸಕ. ನಾನು ಹೇಳಿದೆ, ಮಂಜು, ಸ್ವತಂತ್ರ ಬಂದ ಮೇಲೆ ಇಲಾಖೆಯಿಂದ ಯೋಜನೆ ಬರ್ತಕ್ಕಂಥದ್ದು ಒಂದು ಕಡೆ, PWDನಲ್ಲೋ, ಲೋಕೋಪಯೋಗದಲ್ಲೋ, RDPR ಅಲ್ಲೋ, ನೀರಾವರಿನಲ್ಲೋ ಬರ್ತಕ್ಕಂಥದ್ದು ನೇರವಾಗಿ ಶಾಸಕರಿಗೆ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ರಸ್ತೆಗೆ ಅಥವಾ ಇನ್ನಿತರೆ ಅಭಿವೃದ್ಧಿಗೆ, ಸಮುದಾಯ ಭವನಕ್ಕೆ, ದೇವಸ್ಥಾನಕ್ಕೆ ಖರ್ಚು ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ವಿರೋಧ ಪಕ್ಷದವರಿಗೆ ಮೊದಲನೇ ಕಂತಿನಲ್ಲಿ 10 ಕೋಟಿ ಎಲ್ರಿಗೂ ಸಮಾನಾಂತರವಾಗಿ ಕೊಟ್ಟರು. 2ನೇ ಕಂತಿನಲ್ಲಿ 20 ಕೋಟಿ ಸಮಾನಾಂತರವಾಗಿ ಕೊಟ್ಟರು. 3ನೇ ಕಂತಿನಲ್ಲಿ 50 ಕೋಟಿ ಕಾಂಗ್ರೆಸ್ ಶಾಸಕರಿಗೆ, ಬೇರೆ ವಿರೋಧ ಪಕ್ಷ ಶಾಸಕರಿಗೆ 25 ಕೋಟಿ. ನಿನಗೆ ಕೊಟ್ಟಿಲ್ಲ ಅಂತಿಲ್ವಲ್ಲಪ್ಪ, ನಮಗೆ 85 ಕೋಟಿ ಬಂದಿದೆ, ನಿನಗೆ 55 ಕೋಟಿ ಬಂದಿದೆ. ಹಿಂದೆ ಸ್ವತಂತ್ರ ಬಂದ ಮೇಲೆ ಯಾರಾದ್ರೂ ಒಬ್ರು ಸರ್ಕಾರದ ಮುಖ್ಯಮಂತ್ರಿಯಾಗಿ ಈ ತರ ಶಾಸಕರಿಗೆ ನೇರವಾಗಿ ಕೊಟ್ಟಿತ್ತು ಅಂತ. ಹಾಗೆಯೇ ನಮ್ಮಲ್ಲಿ ಕನಿಷ್ಠ ಬಿಡುಗಡೆ ಮಾಡ್ತೀವಿ, ವಿತ್ ಅಂಕಿ ಅಂಶ ಸಹಿತ ಬಿಡುಗಡೆ ಮಾಡ್ತೀವಿ. ನಾವು ಕುಮಾರಸ್ವಾಮಿ ತರ ಬಿಡುಗಡೆ ಮಾಡಲ್ಲ. ನಾನು 8,000 ಕೋಟಿ ಇನ್ನು ಹೇಳ್ತಲಿ ಅವ್ರೆ, ಅದು ಅಲ್ಲಿತ್ತು, ಎಲ್ಲಿ ಪಾಪ ಹೊರಟೋಯ್ತು, ಯಾರು ಹಿಡ್ಕೊಂಡೋದ್ರು ಗೊತ್ತೇ ಆಗ್ಲಿಲ್ಲ ಅವ್ರ ಕಾಲದಲ್ಲಿ. 8,000 ಕೋಟಿ ಫೈನಾನ್ಸ್ ನಲ್ಲೂ ಓಡ್ಲಿಲ್ಲ. ನಾನು ಹುಡುಕಿಸ್ದೆ ಮಂತ್ರಿಯಾಗಿ, ಎಲ್ಲಾರು ಅವ್ರು ಮುಖ್ಯಮಂತ್ರಿ ಆದಾಗ ಅಸೆಂಬ್ಲಿಲಿ ಘೋಷಣೆ ಮಾಡಿದ್ರ ಅದೂ ಇಲ್ಲ, ಬಜೆಟ್ ಅಲ್ಲಿ ಸೇರಿಸಿದ್ರ ಅದೂ ಇಲ್ಲ, ಫೈನಾನ್ಸ್ ನಲ್ಲಿ ಯಾವ್ದಾರ ಯೋಜನೆಗೆ ಸೇರಿಸಿದ್ರ ಅದೂ ಇಲ್ಲ, ಎಲ್ಲೂ ಇಲ್ಲ. ಅದು ಎಲ್ಲಿದೆಯೋ ಗೊತ್ತಿಲ್ಲ ನನಗೆ. ನಾವು ಇಲ್ಲಿವರೆಗೆ ಕನಿಷ್ಠ 7 ತಾಲೂಕಿಗೆ ಕನಿಷ್ಠ ಜಾಸ್ತಿ ಆಗಿದೆ. ನಾನು ಅಂಕಿ ಅಂಶ ಇಲ್ದಲೆ ಮಾತನಾಡೋದು ಬೇಡ, ಕಡಿಮೆ ಮಾತನಾಡ್ಬೋದು, ಜಾಸ್ತಿ ಮಾತನಾಡ್ಬೋದು ಅಂತ 10,000 ಕೋಟಿ ಈ ಜಿಲ್ಲೆಗೆ ಅಭಿವೃದ್ಧಿಗೆ ಹಣ. ಈ 1,25,000 ಕೋಟಿ ಜನಪರವಾದಂತ ಯೋಜನೆಗೆ ಅಲ್ದಲೆ 10,000 ಕೋಟಿ ಅಭಿವೃದ್ಧಿ. ಯಾರಾದ್ರೂ ಇದು ಸುಳ್ಳು ಅಥವಾ ಇದಕ್ಕಿಂತ ಜಾಸ್ತಿ ಹಿಂದೆ ಮಾಡಿದ್ದು ಅಂದ್ರೆ ಅವ್ರು ಎಲ್ಲ ಕರೀತಾರೆ, ಯಾವ ವೇದಿಕೆ ಕರೀತಾರೆ, ಯಾವ ಮೀಡಿಯಾದ ಮುಂದೆ, ಯಾವ TV ಮುಂದೆ ಕರೀತಾರೆ, ನಾವು ಶಾಸಕರು ಬಂದು ಕೂತ್ಕೊಂಡು ನೇರವಾಗಿ ಮಾತಾಡ್ತೀವಿ. ಅದ್ರ ನಿಮಗೆ ನಾವ್ ಏನ್ ಮಾಡ್ಬೋದು? ಇವತ್ತು ಮಂಡ್ಯದಲ್ಲಿ ಶಾಸಕರು ರವಿನ ನಾನು ಹೊಗಳ್ಬೇಕು ಅಂತ ಹೋಗಲ್ಲ, ವಾರಕ್ಕೆ 5 ದಿವಸ ನಿಮ್ ಜೊತೆಲಿ ಇರ್ತಾನೆ. ಟೌನ್ ನಲ್ಲಿ ಯಾರು ಇಷ್ಟೊಂದು ಕಾನ್ಸಂಟ್ರೇಟ್ ಮಾಡಿದ್ರು, ಅಲ್ಲೇಗಾರೆ ರಸ್ತೆ ಮಾಡಿರ್ಲಿಲ್ಲ, ಏನಾಯ್ತು ಇವತ್ತು? ಇಡೀ ತಾಲೂಕಿನಲ್ಲಿ ಓಡಾಡ್ಕೊಂಡು ಕೆಲಸ ಮಾಡ್ತಾರೆ. ಪಕ್ಕದಲ್ಲಿ ಉದಯ್ ಅವರೊಬ್ಬ ಬಿಸ್ನೆಸ್ ಮಾನು, ಉದ್ಯಮಿ, ಅವನಿರಲ್ಲ ಬರೋಲ್ಲ ಅಂತೆಲ್ಲ ಅಪಪ್ರಚಾರ ಮಾಡಿ ಇವತ್ತು ಮದ್ದೂರಿನಲ್ಲಿ ಆಗ್ತಾ ಇರ್ತಕ್ಕಂಥ ಅಭಿವೃದ್ಧಿಯನ್ನ ನೋಡಿ. ನನ್ನನ್ನೇ ನಮ್ಮ ನಾಮಗಲ್ದಲ್ಲಿ ಕೇಳ್ತಾರೆ, ಇದು ಏನ ಅವ್ರಿಬ್ರು ದಿವಸ ಪೂಜೆ ಮಾಡ್ತಾರೆ. ಹೌದಪ್ಪ, ಅವರಿಬ್ರು ಶಾಸಕರು ದಿವಸ ಪೂಜೆ ಮಾಡ್ತಾರೆ. ಅವ್ರಿಗೆ ನಮ್ಗೇನ್ ಜಾಸ್ತಿನೇ ಕೊಡ್ತೀವಿ, ಇಲ್ಲ ಅಂತ ಹೇಳಲ್ಲ. ಯಾಕೆಂದ್ರೆ ಅವರು ನಮ್ಮ ಮಂತ್ರಿ
ಅವ್ರಿಗೆ ಜಾಸ್ತಿ ಒಂದ್ ಸ್ವಲ್ಪ ಶಾಸಕರಿಗೆ ಪ್ರಾಮುಖ್ಯತೆ ಕೊಡೋದ್ರಿಂದ ತಪ್ಪೇನಿದೆ. ಆದ್ರೆ ನಾನೆಲ್ಲ 5-5 ಲಕ್ಷಕ್ಕೆಲ್ಲ ಪೂಜೆ ಮಾಡಕ್ ಆಯ್ತಾ ಇಲ್ಲ, ಯಾಕೆಂದ್ರೆ ಟೈಮ್ ಸಿಗ್ತಾ ಇಲ್ಲ. 13ರಿಂದ 18ಕ್ಕೆ ಪೂಜೆ ಮಾಡಿ 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 ನಾನು ಕೊನೆಗೆ 50,000 ಸೋತೆ. ಅದರಿಂದ ಕೆಲಸ ಮಾಡ್ತೀನಿ, ಪೂಜೆ ಮಾಡೋದ್ರಿಂದ ಕಟ್ಟ ಇಲ್ಲ ಅಂತ ಸುಮ್ಮನಾದೆ. ಅವರು ಪಟ್ ಟೈಮ್ ಶಾಸಕರಾಗಿ ಜನ ಜೊತೆ ಇದ್ದಾರೆ, ಜನಪರ ಇದ್ದಾರೆ. ಅದೇ ರೀತಿ ಮಳವಳ್ಳಿಯವರು ಇರ್ಬೋದು, ಶ್ರೀರಂಗಪಟ್ಟಣ ಇರ್ಬೋದು, ಪಾಂಡವಪುರ ಇರ್ಬೋದು. KR-ಪೇಟೆನಲ್ಲೂ ಸಹ ನಾವು ನೀರಾವರಿನಲ್ಲಿ 150 ಕೋಟಿ KR-ಪೇಟೆಗೂ ಸಹ ಸ್ಯಾಂಕ್ಷನ್ ಮಾಡಿ. ನಾವು ವಿರೋಧ ಪಕ್ಷ ಶಾಸಕರು ಅಂತ ಆ ಕ್ಷೇತ್ರ ನೆಗ್ಲೆಕ್ಟ್ ಮಾಡಿದ್ವಿ. 150 ಕೋಟಿ. ಅದರಿಂದ ದಯಮಾಡಿ ಅಭಿವೃದ್ಧಿ ಒಂದ್ ಕಡೆ ಆದ್ರೆ, ಇವತ್ತು ನರೇಗಾ, ನಾನು ಮುಖ್ಯವಾದದ್ದು 2 ನಿಮಿಷ ಅದನ್ನು ಹೇಳಿ ಭಾಷಣ ಮುಗಿಸ್ತೀನಿ. ಇವತ್ತು ನಮ್ಮ ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನ ಹೇಗೆ ಮನಮೋಹನ್ ಜಿಯವರು, ಅದೇ ರೀತಿ ಲೇಬರ್ ಎಂತದಪ್ಪ ಅದು ಎಂತ ಆಕ್ಟ್ ಅಲ್ಲಲ್ಲ, ಸೆಕ್ಯೂರಿಟಿ ಲೇಬ್ಸ್ ಲಾ, ಇದು ಎಂಪ್ಲಾಯ್ಮೆಂಟ್, ಉದ್ಯೋಗ ಖಾತ್ರಿಯನ್ನ ಯಾವುದೇ ಊರಿನ ಒಬ್ಬ ಸಾಮಾನ್ಯ ಬಡವ, ನನಗೆ ಇವತ್ತು ಏನೂ ಇಲ್ಲ, ನನಗೆ ಒಂದು ಕೂಲಿ ಬೇಕು ಅಂದ್ರೆ, ಇಲ್ಲ ಅಂದಲೆ ಅವನ ಜಾಬ್ ಕಾರ್ಡ್ಗೆ ಅವರಿಗೆ ಕೆಲಸ ಕೊಟ್ಟು ಸಂಬಳ ಕೊಡ್ತಕ್ಕಂಥದ್ದು ಈ ಉದ್ಯೋಗ ಖಾತ್ರಿ ಯೋಜನೆ. ಅದಾದ ನಂತರ ಬದ ಕಟ್ಕೊಂಡು ದುಡ್ಡು ತಗೋಬೋದಾಯ್ತು, ಕಟ್ಟೆ ಕಟ್ಟಬೋದಾಯ್ತು, ಅನೇಕ ಸಣ್ಣ ಸಣ್ಣ ಕೊಟ್ಟಿಗೆ ಮಾಡ್ಕೋಬೋದಾಯ್ತು. ಈ ತರ ಅನೇಕ ರಸ್ತೆಗಳು, ಚರಂಡಿ, ಸ್ಕೂಲು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಅವಕಾಶಗಳಿತ್ತು. 60-40 ರೇಷಿಯೋದಲ್ಲಿ 60% ಲೇಬರ್ ಕಾಸ್ಟ್, 40% ಮೆಟೀರಿಯಲ್ ಕಾಸ್ಟ್ ಅನ್ನು ಉಪಯೋಗಿಸಿ ಮಾಡಬಹುದು. ಇವತ್ತು 100ಕ್ಕೆ 100% ಕೇಂದ್ರ ಸರ್ಕಾರದ ಒಂದು ಜನರಿಗೆ ಕೊಡ್ತಕ್ಕಂಥ ಕೂಲಿ ಬರ್ತಿತ್ತು. 100ಕ್ಕೆ 100 ಲೇಬರ್ 100ಕ್ಕೆ 100 ಕೊಟ್ರೆ, ಮೆಟೀರಿಯಲ್ ಮಾತ್ರ 75% ಕೇಂದ್ರ ಸರ್ಕಾರ, 25% ರಾಜ್ಯ ಸರ್ಕಾರ ಕೊಡಬೇಕಾಗಿದೆ. ಇದನ್ನ ಇವತ್ತು ಬದಲಾವಣೆ ಮಾಡೋದು. ಮೊದಲನೇದಾಗಿ ಈ ದೇಶಕ್ಕೆ ಫಾದರ್ ಆಫ್ ನೇಷನ್ ಅಂತ ನಾವೆಲ್ಲರೂ ಪೂಜೆ ಮಾಡ್ತಕ್ಕಂಥ ಮಹಾತ್ಮ ಗಾಂಧಿಯವ್ರನ್ನ ಇವತ್ತು ಹೆಸರನ್ನ ತೆಗೆದ್ರು. ದೊಡ್ಡ ಸಾಧನೆ ಮೋದಿಯವರು. ಮಹಾತ್ಮ ಗಾಂಧಿಯವರ ಹೆಸರನ್ನ ತೆಗೆದ್ರು. ಎರಡನೇದು, ಪಂಚಾಯತಿನಲ್ಲಿ ತೀರ್ಮಾನ ತಗೊಳ್ಳುವಂತ ಕಾಮಗಾರಿಗಳು ಯಾವುದು ಏನು ಅನ್ನೋದನ್ನ ಕೇಂದ್ರ ಸರ್ಕಾರ ತೀರ್ಮಾನ ಮಾಡ್ತಕ್ಕಂಥದಕ್ಕೆ ತೀರ್ಮಾನವನ್ನು ತಗೊಂಡಿದ್ದಾರೆ. ಕೇಂದ್ರ ಸರ್ಕಾರ ಯಾವ ಗ್ರಾಮ ಪಂಚಾಯತಿ ಕೆಲಸ ಆಗ್ಬೇಕು, ಯಾವ ಊರಲ್ಲಿ ಕೆಲಸ ಆಗ್ಬೇಕು ಅನ್ನೋದನ್ನ ಅವ್ರು ನೋಟಿಫಿಕೇಶನ್ ಮಾಡಬೇಕು. ಆ ಕೆಲಸವನ್ನ ಇದರಲ್ಲಿ ತಗೋಬೇಕು. ಮೂರನೇದು, ಸಾರಾ ಸೆಟ್ಟು 60-40, 60% ಅವರು, 40% ನಾವು ಹಾಕ್ಬೇಕು. ಮತ್ತು ಅನೇಕ ಬದಲಾವಣೆಯನ್ನ ಇದರಲ್ಲಿ ತಂದಿದ್ದಾರೆ. ಆದರೆ ಈ ಎಲ್ಲ ಬದಲಾವಣೆ ತರೋದಕ್ಕಿಂತ ಮುಂಚಿತವಾಗಿ ನಾನು 40% ಕೊಡಬೇಕು ಅಂದ್ರೆ, ಅಥವಾ ನಿಮ್ಮಲ್ಲಿ ಒಂದು ಊರಲ್ಲಿ 60-40ನೋ 30-40ನೋ ಏನೋ ಒಂದು ಕಾಂಟ್ರಾಕ್ಟ್ ಮಾಡ್ಕೊಂಡ್ರೆ ಕೇಳ್ಬೇಕಲ್ಲ, ನೋಡಪ್ಪ ನೀನು ನಾನು ಪಾರ್ಟ್ನರ್ ಅಲ್ಲಿ ಮಾಡೋಣ, ನಾನು ಇಷ್ಟು ಬಂಡವಾಳ ಹಾಕ್ತೀನಿ, ನೀನು ಇಷ್ಟು ಬಂಡವಾಳ ಹಾಕು. ಸೊ ಇದರಲ್ಲಿ ಬಂದದನ್ನ ಜನರಿಗೆ ಅನುಕೂಲ ಆಗ್ಲಿ ಅಥವಾ ಲಾಭ ತಗೊಳ್ಳೋಣ, ಏನೋ ಒಂದು ಮಾಡ್ಬೇಕು ಅಂದ್ರೆ ಇಬ್ರು ಮಧ್ಯೆ ಮಾತಾಡ್ಬೇಕಲ್ಲ. ಒಂದು ರಾಜ್ಯಕ್ಕೂ ಪತ್ರ ಬರಲಿಲ್ಲ, ಒಬ್ಬ ಮುಖ್ಯಮಂತ್ರಿಗಳನ್ನು ಕೇಳಲಿಲ್ಲ, ವಿರೋಧ ಪಕ್ಷದವ್ರನ್ನು ಕೇಳಲಿಲ್ಲ, ನೇರ ತೀರ್ಮಾನ ತಗೊಂಡು. ಇವ್ರು ಏನ್ರಿ ಡಿಕ್ಟೇಟರ? ನಮ್ಮ ಟ್ಯಾಕ್ಸು, ನಮ್ಮ ದುಡ್ಡು. ಇವತ್ತು ರಾಷ್ಟ್ರದಲ್ಲಿ 100 ರೂಪಾಯಿ ಕಲೆಕ್ಟ್ ಆದ್ರೆ ನಮ್ಮ ರಾಜ್ಯದಿಂದ 13 ರೂಪಾಯಿ ನಮಗ್ ಕೊಡ್ತಾರೆ. ಆದ್ರೆ ಉತ್ತರ ಪ್ರದೇಶ, ಬಿಹಾರ್ಗೆ 100 ರೂಪಾಯಿ ಕಲೆಕ್ಟ್ ಆದ್ರೆ 300 ರೂಪಾಯಿ ಕೊಡ್ತಾರೆ ಅವ್ರು ವಾಪಸ್. ಇವತ್ತು ಏನ್ ಬಿಜೆಪಿಯಿಂದ ಸಂಸದರಾಗಿದ್ದಾರೆ, ಜನತಾದಳದಿಂದ ಸಂಸದರಾಗಿದ್ದಾರೆ, ಅವ್ರಿಗೆ ಯಾವ ರೀತಿ ಹೇಳೋದು ನನಗೇನು ಅರ್ಥ ಆಗ್ತಾರೆ. ಇವತ್ತೇನಾದ್ರೂ ಜನತಾದಳ ಹೊರಗಡೆ ಇದ್ರೆ, ಮನ್ರೇಗಾ ಬದಲಾವಣೆ ಮಾಡಿದಾಗ, ಮನ್ರೇಗಾ ಆಕ್ಟ್ ಅನ್ನು ಬದಲಾವಣೆ ಮಾಡಿದಾಗ ನಾವಲ್ಲ ಜನತಾದಳದವ್ರು ಬೈಯೋದನ್ನ ನೋಡ್ಲಿಕ್ಕೆ ಆಯ್ತಿರಲಿಲ್ಲ. ಬಿಜೆಪಿ ಹಿಂದೆಲ್ಲ ಬೈದಿರೋದು ನೋಡಿದೀವಿ. ಇವತ್ತು ಡಿಪೆಂಡ್ ಮಾಡ್ಕೋತಾರೆ.
ಇವತ್ತು ಅವ್ರಿಗೆ ಅನುಕೂಲ ಆಗಿದೆ. ಕೇಂದ್ರದಲ್ಲಿ ಮಂತ್ರಿ ಕೊಟ್ಟಿದ್ದಾರೆ. ಮುಂದೆ ನೀರನ್ನ ತೆಗೆದು ಮೀನನ್ನ ಹಾಕಿದ್ರು ಒದ್ದಾಡೋ ತರ ಆಗಿದ್ರು, ರಕ್ಷಣೆ ಕೊಟ್ಟಿದ್ದಾರೆ. ಈಗ ಅವರು ಒಪ್ಲೇಬೇಕು ಇವತ್ತು ಆ ಪರಿಸ್ಥಿತಿಲಿ ಇದ್ದಾರೆ. ಅದರಿಂದ ಇವತ್ತು ಈ ಜಿಲ್ಲೆ ಜನ, ಈ ರಾಜ್ಯದ ಜನ ಮನ್ರೇಗಾ ಬದಲಾವಣೆಯನ್ನ ಪ್ರತಿ ಗ್ರಾಮದ ಪ್ರತಿ ಒಬ್ಬ ಸಾಮಾನ್ಯ ಜನ, ಮಹಿಳೆಯರು, ಕಾರ್ಮಿಕರು, ಸಾರ್ವಜನಿಕರು ವಿರೋಧ ಮಾಡಬೇಕು. ಅವಾಗಟ್ಟೆ ಅವರ ಕಾನೂನನ್ನ ವಾಪಸ್ ತಗೊಳ್ಳಿಕ್ ಸಾಧ್ಯ. ಇಲ್ಲಿವರೆಗೆ ಆ ಬಿಸಿ ಹತ್ತಿಲ್ಲ ಈ ರಾಷ್ಟ್ರದಲ್ಲಿ. ರಾಜಕೀಯ ಪಕ್ಷಗಳಲ್ಲ, ಇದು ನಮ್ಮ ಅನುಕೂಲಕ್ಕಲ್ಲ. ನರೇಗಾ ಪ್ರತಿ ಒಬ್ಬರ ಮನೆಯ ಬದುಕನ್ನು ಕಟ್ಟಿಕೊಡ್ತಿದ್ದದ್ದು. ಆಗ್ತಕ್ಕಂಥ ಅನೇಕ ಅಸೆಟ್ ಕ್ರಿಯೇಟ್ ಇದೆಯಲ್ಲ, ಅದು ಇವತ್ತು ಯಾವ ಸರ್ಕಾರನೂ ಮಾಡ್ಲಿಕ್ಕಾಗಲ್ಲ. ಪ್ರತಿ ಗ್ರಾಮ ಪಂಚಾಯತಿಗೆ ಪ್ರತಿ ವರ್ಷ 1 ಕೋಟಿ ಖರ್ಚು ಮಾಡ್ಲಿಕ್ಕೆ ಅವಕಾಶ ಇತ್ತು. ಇವತ್ತು ಅದನ್ನ ಇನ್ನೊಂದು ನಾವು ಪ್ಯಾರಲಲ್ ಆಗಿ ಯೋಜನೆ ತರಲಿಕ್ಕೆ ಸಾಧ್ಯನೇ ಇಲ್ಲ. ಇಂಥ ದೊಡ್ಡ ಅನ್ಯಾಯವನ್ನ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ನಾವು ಯಾವ ರೀತಿ ಪ್ರತಿಭಟನೆಯ ಬಿಸಿಯನ್ನ ಮುಟ್ಟಿಸ್ಬೇಕು ಅಂದ್ರೆ, ಹಳ್ಳಿನಲ್ಲಿ ನರೇಗಾ ಬಚಾವ್ ಅಂತ ಹೇಳಿ ಬಾವುಟ ಹಿಡ್ಕೊಂಡು ನಿಂತ್ಕೋಬೇಕಾದಂತ ಪರಿಸ್ಥಿತಿ ನಾವು ನಿರ್ಮಾಣ ಆದ್ರೆ ಮಾತ್ರ ಅವ್ರಿಗೆ ಮುಂದೊಂದು ದಿವಸ ದೇಶವನ್ನ ಹಾಳು ಮಾಡೋದನ್ನ ನಿಲ್ಲಿಸ್ತಾರೆ. ಇಲ್ಲದೆ ಇದ್ರೆ ದೇಶವನ್ನ ಬ್ರಿಟಿಷ್ನವರೆಲ್ಲ ಆಳದ್ದು, ಇವರು 2ನೇ ಬ್ರಿಟಿಷ್ನವ್ರ ತರ ಈ ದೇಶವನ್ನ ನಾಶ ಮಾಡ್ಲಿಕ್ಕೆ ಇವತ್ತಿನ ಕೇಂದ್ರ ಸರ್ಕಾರ ಆಡಳಿತ ಮಾಡ್ತಾ ಇದೆ. ದಯಮಾಡಿ ಯುವಕರು, ಶೈಲೇಂದ್ರಗೆ ನಾನು ಅಭಿನಂದನೆ ಹೇಳಿ, ಬಹುಶಃ ಪ್ರಯತ್ನ ಮಾಡಿದೆಯಾ, ಪ್ರಯತ್ನಕ್ಕೆ ನಾನು ಅಭಿನಂದನೆ. ಆದ್ರೆ ಸಾಲದು. ಇನ್ನು ಮುಂದೆ ಎಲ್ಲ ಶಾಸಕರನ್ನು ಉಪಯೋಗಿಸ್ಕೋಬೇಕು. ನಿಮ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳನ್ನ ಕೂರಿಸ್ಕೋಬೇಕು. ಅವ್ರು ಕೇಳಿ, ಈ ತಿಂಗಳು 10 ಜನ ಪ್ರಾಮಾಣಿಕವಾಗಿ ಈ ದೇಶದ ಜನರಿಗೆ ಸೇವೆ ಮಾಡುವಂತ, ಕಾಂಗ್ರೆಸ್ಸಿನಾಗಿ ಸೇವೆ ಮಾಡುವಂತ ಕಾರ್ಯಕರ್ತರನ್ನ ನೀವು ಕಟ್ಟಬೇಕು. ಒಬ್ಬ ಬ್ಲಾಕ್ ಕಾಂಗ್ರೆಸ್ಗೆ ಇವತ್ತು 10 ದಿನ ಕಟ್ಲಿ, ನಾಳೆ 15 ಜನ ಆಗಲಿ, 20 ಜನ ಆಗಲಿ, ಪ್ರಾಮಾಣಿಕವಾಗಿ ಅವ್ರು ಯಾವುದೇ ಎಕ್ಸ್ಪೆಕ್ಟ್ ಇಲ್ಲ. ಇವತ್ತೇನಾದ್ರೂ ದೇಶದಲ್ಲಿ ಅನೇಕ ರೀತಿಯಲ್ಲಿ ರಾಜಕೀಯವಾಗಿ ಇನ್ನಿತರೆ ಬೆಳೆದಿದ್ರೆ ಮೊದಲಿಂದ ಕಷ್ಟಪಟ್ಟು ಸೇವೆ ಮಾಡಿ ಹೋರಾಟ ಮಾಡಿರ್ತಕ್ಕಂಥವ್ರು ಅಷ್ಟೇನೆ. ಎಲ್ಲೋ ಮಧ್ಯ ಒಂದೊಂದು ಯಾವಾಗ್ಲೂ ಏನೂ ಇಲ್ದಲೆ ಸಿಕ್ಬೋದು, ಅದು ಎಲ್ರಿಗೂ ಸಿಕ್ಕಲ್ಲ, ಅದೇನೇನೋ ಕಾರಣ ಇರುತ್ತೆ ಅಲ್ಲಿ. ಆದ್ರೆ ಇವತ್ತು ಯುವಕರು, ಈ ಕಾಂಗ್ರೆಸ್ ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಈ ದೇಶದ ನಡಿಗೆಯನ್ನ ಚಂದ್ರಶೇಖರ್ ಬಿಟ್ಟ ಮೇಲೆ ಅವರೇನೇ ಮಾಡೋದು, ಅದಾನಿಯವರು ರಥಯಾತ್ರೆ ಮಾಡೋದು. ಆದರೆ ಪಾದಯಾತ್ರೆ ಮಾಡಿದವರು ಚಂದ್ರಶೇಖರ್ ಬಿಟ್ರೆ ಇನ್ನೊಬ್ರು ನಮ್ಮ ರೆವಿನ್ಯೂ ಇದಕ್ಕೆ ಮಾಡಿದ್ರು ಲೇಡಿ, ಒಬ್ರು ಮಹಿಳಾ, ಇವರು. ಅದು ಬಿಟ್ರೆ ರಾಹುಲ್ ಗಾಂಧಿ ಅವರೊಬ್ರು ಯುವಕರಾಗಿ ಈ ದೇಶದ ಸಮಸ್ಯೆನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಸುತ್ತಿದ್ರು. ದಯಮಾಡಿ ನಮ್ಮ ಮಂಡ್ಯ ಜಿಲ್ಲೆ ಯುವಕರಿಗೆ, ನಿಮಗೆ ಈ ಸ್ಥಳೀಯ ಚುನಾವಣೆ ನಮ್ಮ 2 ಶಾಸಕರು ಇದ್ದಾರೆ, ಇನ್ನಿದ್ದವ್ರು ಬಂದಿಲ್ಲ, ಅವ್ರ ಹತ್ರನೂ ಮಾತಾಡ್ತೀನಿ. 50% ಸ್ಥಳೀಯ ಚುನಾವಣೆಯಲ್ಲಿ ನಿಮ್ಗೆ ಅವಕಾಶ ಕೊಡ್ತೀನಿ. 50% ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಸ್ಥಳೀಯ ನಗರಸಭೆ. ನೀವೆಲ್ಲಾರು ಒಂದಿನ ಕಡೆ ಇಲ್ಲ ಆಗ್ಲಿಲ್ಲ ಅಂದ ಕಡೆ ಬೇರೆಯವ್ರಿಗೆ, ಅದು ಮಹಿಳೆಯರು ಇರ್ಬೋದು, ಯುವಕರು ಇರ್ಬೋದು, ಯುವತಿಯರು ಇರ್ಬೋದು, ಪುರುಷರು ಇರ್ಬೋದು, ಯುವಕರಿಗೆ ನೀವು ಮುಂದೆ ಬಂದ್ರೆ ಮಾತ್ರ. ನೀವು ಮುಂದೆ ಬರ್ದೇ ಇದ್ರೆ ನಮ್ಗೆ ಯುವಕರಿಗೆ ಪ್ರಾತಿನಿಧ್ಯ ಇಲ್ಲ, ನಮ್ಮನ್ನು ಮಾತಾಡ್ಸಲ್ಲ ಅಂದ್ರೆ ಏನ್ ಮಾಡಿ? ನೀವು ನನ್ ಕರೆದ್ರೆ ಮಾತಾಡ್ಬೇಕು ಅಂತಲ್ಲ, ಕರೆಯೋ ತರ ಆಗ್ಬೇಕು. ನಾವೇ ಹುಡುಕಿ ಎಲ್ಲಪ್ಪ ಇಷ್ಟೊಂದು ಓಡಾಡ್ತಾವ, ಯಾರು ಕರೀಲಿ ಅವನ್ನ ಮಾತಾಡ್ಬೇಕು ಅಂತ ಅನ್ಬೇಕು. ಈ ಜಿಲ್ಲೆ ಒಳಗೆ ನಾವೆಲ್ಲ ಹಿಂಗೆಲ್ಲ ಬೆಳಿಲಿಲ್ಲಪ್ಪ, ನಮ್ಮನ್ನ ಯಾರು ಕರೆದಿರ್ಲಿಲ್ಲ, ನಮ್ಮನ್ನ ಯಾರು ಮಾತಾಡ್ಸಿರ್ಲಿಲ್ಲ. ನಾನು 94ರಿಂದ 99 ನಾನು ಜನತಾ ದಳದಲ್ಲಿದ್ದಾಗ ದೇವೇಗೌಡರು ಪ್ರಧಾನಿ, ಜೆ.ಎಚ್. ಪಟೇಲ್ ಚೀಫ್ ಮಿನಿಸ್ಟ್ರು, ಎಸ್.ಟಿ. ಜಯರಾಮಣ್ಣ ಅವರು ಸತ್ತ ಮೇಲೆ ನಾಗೇಗೌಡರು ಮಂತ್ರಿ, ಸೋಮಶೇಖರ್ ಮಂತ್ರಿ, ಕೃಷ್ಣ ಅವರು MP, 2 ಜನ ನನ್ನನ್ನ ಸ್ಟೇಜ್ ಇಂದ ಒದ್ದಾಕೋ ತರ ಇದ್ರು. ಅವಾಗ ಹೋರಾಟ ಮಾಡಿ ಮೇಲೆ ಬಂದವ್ ನಾವು. ಕಷ್ಟಪಡದೆ ಯಾವುದು ಸಿಗಲ್ಲ, ಒಂದ್ ಬೆಳೆನೂ ಸಿಗಲ್ಲ, ಒಂದ್ ಅಂಗಡಿ ವ್ಯಾಪಾರನೂ ಲಾಭ ಸಿಗಲ್ಲ. ಎಲ್ಲ ಏನೇ ಸಿಕ್ಬೇಕಾದ್ರೂ ಕಷ್ಟಪಡ್ಬೇಕು. ಯಾರೋ ಒಬ್ಬರಿಗೆ ಲಾಟ್ರಿ ಸಿಕ್ತು ಅಂದ್ರೆ ಎಲ್ರಿಗೂ ಲಾಟ್ರಿ ಹೊಡೆಯೋದ? ಲಾಟ್ರಿ 1 ಕೋಟಿಗೆ ಒಬ್ರಿಗೆ ಸಿಗಲ್ಲ. ಎಲ್ಲ ಶ್ರಮದಿಂದನೇ ಪ್ರತಿಫಲ ಸಿಕ್ಕೋದು. ನಮ್ಮ ಯುವಕರಿಗೆ ಬೇಜಾರು ಮಾಡ್ಕೋಬೇಡಿ ದಯಮಾಡಿ. ನಾನು ಇವತ್ತೇನ್ ಜಿಲ್ಲಾ ಪಂಚಾಯತಿ, ಡೈರಿ, DC ಬ್ಯಾಂಕು ಇದಾರಲ್ಲ, 94ರಿಂದ ಇಲ್ಲಿವರೆಗೆ
ಎಷ್ಟು ಜನ ಅಧ್ಯಕ್ಷಗಳಾಗಿದ್ದಾರೆ, ಇವತ್ತು ಕೇಂದ್ರದಲ್ಲಿ ಎಷ್ಟು ಜನ ಚೇರ್ಮನ್ ಆಗಿದ್ದಾರೆ, ಸುಮ್ಮನೆ ನೋಡಿ. ನಾವು ಸುಮ್ಮನಿಲ್ಲ, ಅಂಕಿ ಅಂಶ ಕೊಡ್ತೀವಿ ಎಷ್ಟು ಜನಕ್ಕೆ ಬೇಕಾದ್ರೂ. ಆದರೆ ಇನ್ನೂ ಅದನ್ನ 100 ಅಟ್ ಮಾಡಿದ್ರು ಯೋಗ್ಯತೆ ಇರೋರು ಇದೀರಿ. ಬಟ್ ಎಲ್ಲ ಅವಕಾಶಗಳು, ಒಬ್ಬರೇ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ, 34 ಜನ ಮಂತ್ರಿ ಆಗ್ಲಿಕ್ಕೆ ಸಾಧ್ಯ, 224 ಜನನೇ MLA ಆಗಿ ಸಾಧ್ಯ, 500 ಜನ ಮಾಡೋಕ್ಕಾಗಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು. ಯುವಕರು ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಹೇಗೆ ನಾವು ನರೇಗಾ ಬಚಾವ್ ಅಂತೀವಿ, ಹಂಗೆ ಜನತಾದಳವನ್ನ ನೀವು ಓಡಿಸ್ದೇ ಇದ್ರೆ ಈ ಜಿಲ್ಲೆಗೆ ಭವಿಷ್ಯ ಇಲ್ಲ. ನನ್ನಗೋಸ್ಕರ ಓಡಿಸ್ಬೇಡಿ, ನನಗೋಸ್ಕರ ಓಡಿಸ್ಬೇಡಿ. ಸ್ವತಂತ್ರ ಬಂದ ಮೇಲೆ ಏನೆಲ್ಲ ಅಂಕಿ ಅಂಶ ತಗೊಂಡು ಒಂದು 5 ನಿಮಿಷ ಕೂತ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಯಾರ್ಯಾರ ಕಾಲದಲ್ಲಿ ಏನೇನು ಆಗಿದೆ. ನಿಮಗೆ ಭವಿಷ್ಯ, ನಮ್ಗೆ ಅಲ್ಲೇ 60 ದಾಟ್ತು, ನಾವು ಈ ನಂಬರ್ ಕೌಂಟ್ ಆಗ್ತೀವಿ. ನಿಮಗೆ ಇನ್ನೂ ಭವಿಷ್ಯ ಇದೆ, ನಮ್ಮನ್ನು ಉಪಯೋಗಿಸ್ಕೊಳ್ಳಿ. ನಾವು ನಿಮ್ಮ ಜೊತೆ ಇರ್ತೀವಿ, ನಿಮ್ಮ ಕಷ್ಟದಲ್ಲಿ, ಸುಖದಲ್ಲಿ, ರಾಜಕೀಯದಲ್ಲಿ, ಅಭಿವೃದ್ಧಿಯಲ್ಲಿ, ಜಿಲ್ಲೆ ಎಲ್ಲ ಸಮಾಜವನ್ನ ನಾವು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನ ನಮ್ಮೆಲ್ಲ ಪಕ್ಷದ ಮುಖಂಡರು, ಶಾಸಕರು ನಾವು ಮಾಡ್ತೀವಿ. ರಾಜ್ಯದಲ್ಲಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಇದ್ದಾರೆ. ದಯಮಾಡಿ ಇದು ಅತ್ಯಂತ ಕೆಟ್ಟ ಒಂದು ತೀರ್ಮಾನ. ಮನ್ರೇಗಾವನ್ನ ಆಕ್ಟ್ ಅನ್ನ ಬದಲಾವಣೆ ಮಾಡಿದ್ದು, ಗಾಂಧೀಜಿಯವರ ಹೆಸರನ್ನ ಬದಲಾವಣೆ ಮಾಡಿದ್ದು, ಈ ದೇಶದ ಸ್ವತಂತ್ರದ ಸಂವಿಧಾನದ ಅತ್ಯಂತ ಒಂದು ಕೆಟ್ಟ ಒಂದು ತೀರ್ಮಾನವನ್ನ ತಗೊಂಡಿದ್ದಾರೆ. ಇದನ್ನ ನಾವು ವಿರೋಧ ಮಾಡಬೇಕು. ದಯಮಾಡಿ ನಮ್ಮೆಲ್ಲ ಯುವಕರಿಗೆ ಹೇಳ್ತೀನಿ, ಪ್ರತಿ ಊರಿನಲ್ಲಿ 10 ಜನನ ನೀವು ಈ ಒಂದು ನಮ್ಮ ಆಕ್ಟ್ ಅನ್ನ ಬದಲಾವಣೆ ಮಾಡುವ ವಿಚಾರವನ್ನ, ನಮ್ಮ ಕೇಂದ್ರದಿಂದ ರಾಜ್ಯಕ್ಕೆ, ರಾಜ್ಯದಿಂದ ಜಿಲ್ಲೆಗೆ ಏನು ಎಲ್ಲವನ್ನ ಅಂಕಿಅಂಶ ಕೊಟ್ಟಿದ್ದೀವಿ, ಅದನ್ನ ತಗೊಂಡು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನ ಯುವಕರು ಮಾಡಬೇಕು. ನಿಮಗೆ ಏನು ಬೇಕಾದ್ರೂ ನಾವು ಸಪೋರ್ಟ್ ಮಾಡ್ತೀವಿ. ಅದ್ರ ರಿಸಲ್ಟ್ ಇಲ್ದಲೆ ಸಪೋರ್ಟ್ ಮಾಡಿದ್ರೆ ನನ್ನ ಕೈಲಿ ಮಾಡೋಕ್ಕಾಗಲ್ಲ. ರಿಸಲ್ಟ್ ಬೇಕಟ್ಟೆ. ರಿಸಲ್ಟ್ ತೋರಿಸ್ಬಿಟ್ಟು ನನ್ನನ್ನು ಅಡ್ಡ ಹಾಕಿ ನೀವು ಹೇಳಿದ್ರಲ್ಲ ಸ್ವಾಮಿ, ನಾವು ಹಿಂಗ್ ಮಾಡ್ತಾ ಇದ್ದೀವಿ, ನಾವು ಇಂಥ ಪಕ್ಷದ ಕಾರ್ಯಕ್ರಮ, ಸರ್ಕಾರದ ಕಾರ್ಯಕ್ರಮ, 5 ಗ್ಯಾರಂಟಿ ಕಾರ್ಯಕ್ರಮ, ನರೇಗಾ ಕಾರ್ಯಕ್ರಮ ತಲುಪಿಸ್ತಾ ಇದ್ದೀವಿ, ನೀವೇನ್ ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಬೇಕಾದ್ರೆ ಶೈಲೇಂದ್ರ ನೀವೆಲ್ಲ ಸೇರ್ಕೊಂಡು ನನ್ಗೆ ಅಡ್ಡ ಹಾಕಿ ನಾನು ಅವತ್ತು ಆ ಜವಾಬ್ದಾರಿನ ತಗೋತೀನಿ. ನೀವೇನು ಇವತ್ತು ಸಚಿನ್ DC ಬ್ಯಾಂಕ್ಗೆ ಯೂಸ್ಬೇಕು ಅಂದ್ರು ಮಾಡಿದ್ವಿ. ಇವತ್ತು DC ಬ್ಯಾಂಕ್ ಗೆದ್ದಿರೋ ಚಲುವರಾಜ ಉಪಾಧ್ಯಕ್ಷ ಇವ ಮಾಡಿದ್ವಿ. ನೀವು ಎಲ್ಲ ಏನ್ ಮಾಡಿದ್ರು ರಿಸಲ್ಟ್ ಇಲ್ಲದೆ ಇದ್ರೆ ಏನ್ ಮಾಡ್ಬೇಕು? ನಾವು ಎಲ್ಲಾನು ಮಾಡ್ಬೇಕು. ದಯಮಾಡಿ ಸಾಲದು. ಮಂಡ್ಯ ಜಿಲ್ಲೆಯಲ್ಲಿ ಇನ್ನೊಂದು ಸ್ವಲ್ಪ ಸ್ಪೀಡ್ ಆಗ್ಬೇಕು ಎಲ್ರು. ದಯವಿಟ್ಟು ನಿಮ್ಮ ಜೊತೆನಲ್ಲಿ ನಾವು ನಿಲ್ತೀವಿ ಅಂತ ಹೇಳಿ ಈ ನರೇಗಾ ಬಚಾವ್ ಸಂಗ್ರಾಮವನ್ನ ಜಿಲ್ಲೆನಲ್ಲಿ ಹಲವಾರು ಆಯಾಮ. ಸೊ ಇವತ್ತು ರವಿಯರು ಹೇಳಿದ್ರು, ಆಲೇ ನಾನು ಗ್ರಾಮ ಪಂಚಾಯತಿ ಲೆವೆಲ್ದಲ್ಲಿ ಓಡಾಟ ಮಾಡ್ತಾ ಇದ್ದೀವಿ ಅಂತ. ನಾವೆಲ್ಲರೂ ಶಾಸಕರು, ಸೊ ಜಿಲ್ಲಾಧ್ಯಕ್ಷರು, ತಾಲೂಕು ಘಟಕದ ಅಧ್ಯಕ್ಷರುಗಳು, ಯುವ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್, ಫ್ರಂಟ್ ಲೈನ್ ಕಾಂಗ್ರೆಸ್ ಎಲ್ಲರೂ ಸೇರಿ ಪ್ರತಿ ಗ್ರಾಮ ಪಂಚಾಯತಿ ಹಂತದಲ್ಲಿ ಹೋರಾಟ ಮಾಡಬೇಕು ಅಂತ ಹೇಳಿ ಕರೆ ಕೊಟ್ಟು, ನಿಮ್ಮೆಲ್ಲರ ಈ ಒಂದು ಕಾರ್ಯಕ್ರಮಕ್ಕೆ ಶೈಲೇಂದ್ರ ಜೊತೆ ಯಾರ್ಯಾರು ಕೈ ಜೋಡಿಸಿದ್ದೀರಿ ಅವರೆಲ್ಲರಿಗೂ ಸಹ ನನ್ನ ಕೃತಜ್ಞತೆನ ಹೇಳಿ ನಿಮಗೆ ಮತ್ತೊಮ್ಮೆ ಎಲ್ರಿಗೂ ಈ ಯೋಜನೆಯನ್ನ ಮತ್ತೆ ವಾಪಸ್ ತರುವಂತ ಒಂದು ಸಕ್ಸಸ್ ಅನ್ನ ನಾವು ನೋಡ್ಬೇಕು ಅಂತ ಹೇಳಿ ತಮ್ಮೆಲ್ರಿಗೂ